ಟ್ರೇಡ್ ಮಾರ್ಕ್ ಅಂದ್ರೆ ಗೆಲ್ಲು ಕುದುರೆ ಯಾರಪ್ಪ ಅನ್ನೋದನ್ನು ಸಹಜವಾಗಿ ಸಮೀಕ್ಷೆ ಮಾಡಿದಾಗ ಮತ್ತೆ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಏನೋ ಸುದ್ದಿಗಳು ಹೇಳ್ತಾ ಇರ್ತಾರೆ. ನಾವು ಪತ್ರಕರ್ತರು ಹಾಗೆ ಹೇಳ್ತಾ ಇರ್ತೀವಿ, ಅವರು ಹೇಳ್ತಾ ಇರ್ತಾರೆ. ಈಗೇನು ಸರ್ವೆ ಆಗೋದದು ಈ ಸಂದರ್ಭದಲ್ಲೇ. ಆದರೂ ರೆಬಲ್ಗಳನ್ನು ಬಿಟ್ಟುಕೊಡೋಕೆ ಆಗ್ತಾಯಿಲ್ಲ. ಇದು ಕಾರಣ ಒಂದು, ಇವತ್ತು ಅಮಿತ್ ಶಾ ಇರ್ಬೋದು, ಮೋದಿ ಅವರಿರ್ಬೋದು, ನಮ್ಮ BL ಸಂತೋಷ್ ಅವರಿರ್ಬೋದು, CT ರವಿ ಅವರಿರ್ಬೋದು, ಏನು ಮೇನ್ ಲೀಡರ್ ಇದ್ದಾರೆ, ಇವರಿಗೆ ಯಡಿಯೂರಪ್ಪ ಫ್ಯಾಮಿಲಿ ಬೇಡ ಆಗ್ಯದ. ಇಷ್ಟಂತ ಸತ್ಯನ. ಅದಕ್ಕಾಗಿ ಎತ್ತಾಳು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಆದರೆ ಎತ್ತಾಳು ಸ್ವತಂತ್ರ ಬಿಡಬೇಕಾಗಿದೆ. ತಮ್ಮ ಲಿಮಿಟೇಷನ್ಸ್ ಏನು, ತಾವೆಷ್ಟು ಎತ್ತ ಅಂತ. ಇಲ್ಲ ಇಷ್ಟೊಳಗೆ ಎತ್ತಾಳು ಗೆಟ್ ಪಾಸ್ ಕೊಟ್ಬಿಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಜಾರಕಿಹೊಳಿ ಅವ್ರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಹಿಡಿತದೆ, ಅದಕ್ಕೆ ಇಟ್ಕೊಂಡು ನಡೆದಿದ್ದಾರೆ ಅವರು. ಯಾವಾಗಲೂ ಈಗ ಹೇಳಿದಂಗೆ ನಿಮಗೆ ಗೆಲ್ಲೋ ಕುದುರೆಗಳ ಲಕ್ಷ ಇರ್ತದೆ. ಹೀಗಾಗಿ 100 ಎಡಬಲ ಹೆಚ್ಚು ಕಡಿಮೆ ಗೆಲ್ಲಿಸುವಂಥ ಶಕ್ತಿ ಯಡಿಯೂರಪ್ಪಗದ, ಯಡಿಯೂರಪ್ಪರ ಜೊತೆಗಾರರಿಗದ. ಇದನ್ನು ನಾವು ಇಲ್ಲಿ ಎಂದೂ ಮರೀಲಿಕ್ಕೆ ಹೋಗಂಗಿಲ್ಲ. ಈ ಕರ್ನಾಟಕಕ್ಕೆ ಬಂದಾಡಿದಾಗ ಇಂಥ ದೊಡ್ಡ ಸಂಖ್ಯೆಯಲ್ಲಿ ಇವ್ರು ಹೇಳ್ತಾ ಇದ್ದಾರೆ 135 136 ತರ್ತೀವಿ ಅಂತೇಳಿ. ಇವತ್ತು ರಮೇಶ್ ಅವರಾಗಿರ್ಬೋದು, ಅರವಿಂದ್ ಲಿಂಬಾವಳಿಯವರಾಗಿರ್ಬೋದು, ಬೆಲ್ಲದವರಾಗಿರ್ಬೋದು, ಪ್ರತಾಪ್ ಶಿವ ಆಗಿರ್ಬೋದು, ಇವರೆಲ್ಲರೂ ಹೇಳ್ತಾ ಇದ್ದಾರೆ ನಾವು 135 ತರ್ತೀವಿ ರೀ ಅಂತೇಳಿ. ಅದೇನು ಸುಲಭದನ? ಯಾಕೆಂದರೆ ಮೊನ್ನೆ ವಿಧಾನಸಭಾ ಚುನಾವಣೆ ತೋರಿಸ್ಬೇಕಾಗಿತ್ತು, ಕಳೆದು ಹೋಯ್ತದೆ. ಈಗ ಮುಂದಿನ ಚುನಾವಣೆಗೆ ಈಗ ಒಗ್ಗಟ್ಟಿಂದ ಹೋಗ್ಬೇಕಾಗಿದೆ. ಇವತ್ತು ಇದನ್ನು ನಾವೆಲ್ಲರೂ ತಿಳ್ಕೊಬೇಕಾಗಿದೆ. ಶಾರ್ ಅವ್ರಿಂದ ಗೊತ್ತದ ಇದೆಲ್ಲ, ಬಟ್ ಕನ್ವಿನ್ಸ್ ಮಾಡೋಕೆ ಆಗ್ತಾಯಿಲ್ಲ. ಎತ್ತಾಳು ಕನ್ವಿನ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಹೆಂಗೆ ಗೆಲ್ತೀರಿ ನೀವು 135 ತರ್ತೀರಿ ಅನ್ನೋಕೆ ಅವ್ರಿಗೂ ಕನ್ವಿನ್ಸ್ ಹೆಂಗೆ ಮಾಡಬೇಕು ಹೈಕಮಾಂಡ್ ಅಂತ ಅವ್ರಿಗೂ ಸಾಧ್ಯ ಇಲ್ಲ. ಕೇವಲ ಅದನ್ನು ಟೀಕೆ ಮಾಡ್ತಾ ಇದ್ದಾರೆ. ಭ್ರಷ್ಟರು, ಪರಿವಾರವಾದಿಗಳು, ಹಾಗೆ ಹೀಗೆ. ಇಲ್ಲಿ ಯಾರಿಲ್ಲ, ಅವರಲ್ಲೂ ಅದಾರಂಥವ್ರು, ಅವರ ಜೊತೆಗಾರರಲ್ಲೂ ಇದ್ದಾರೆ ಪರಿವಾರವಾದಿಗಳು, ಭ್ರಷ್ಟರು. ಇಲ್ಲೆಲ್ಲ ಇವತ್ತು ನೀವು ನೋಡ್ರಿ, ಸಾರಾಯಿ ಹಂಚಬೇಕಾದ್ರೆ ಅಥವಾ ಮತ್ತೇನೋ ಹಂಚಬೇಕಾದ್ರೆ ದುಡ್ಡು ಹಂಚಬೇಕಾದ್ರೆ ದುಡ್ಡು ಬೇಕು. ಅದಕ್ಕೆ ಪಾರ್ಟಿ ಫಂಡ್ ಎಷ್ಟು ಕೊಡೋದದ? ಪಾರ್ಟಿ ಫಂಡ್ ಜೊತೆಗೆ MLA ಗಳು ಹಾಕ್ತಾ ಇರ್ತಾರೆ ಕೋಟಿಗಳಲ್ಲೇ. ಒಂದು ವಿಧಾನಸಭಾ ಚುನಾವಣೆ ಗೆಲ್ಲಬೇಕಾದ್ರೆ 10, 15, 20 ಕೋಟಿ ತನಕ ಖರ್ಚಾಗ್ತದೆ ಅಂತೇಳಿ ಈ ಒಂದು ಏನಪ್ಪ ಅಂತ ಮಾತಾಡ್ತಾ ಇದ್ದಾರೆ, ವೀಕ್ಷಕರು ಮಾತಾಡ್ತಾ ಇದ್ದಾರೆ.